ಮೂಲನಿವಾಸಿ ಮುಕ್ತ ಭಾರತ ಕೃತಿ ಇತಿಹಾಸ, ಸಂಸ್ಕೃತಿ ಮತ್ತು ಸಾಮಾಜಿಕ ಚರ್ಚೆಗಳ ನಡುವೆ ಉದ್ಭವಿಸುವ ಗೊಂದಲಗಳನ್ನು ತಾರ್ಕಿಕವಾಗಿ ವಿಶ್ಲೇಷಿಸುವ ಪ್ರಯತ್ನವೆಂದು ಸರ್ಕಾರಿ ಕಲಾ ಮತ್ತು ವಾಣಿಜ್ಯ ಸ್ನಾತಕೋತ್ತರ ಕಾಲೇಜಿನ ಪ್ರಾಂಶುಪಾಲ ಬಿಎಂ ಇರ್ಷಾದ್ ಅಭಿಪ್ರಾಯಪಟ್ಟರು. ನಗರದ ಜಿಲ್ಲಾ ಕನ್ನಡ ಸಾಹಿತ್ಯ ಪರಿಷತ್ತು ಭವನದಲ್ಲಿ ಮಲ್ನಾಡ್ ಮೆಹಬೂಬ್ ಅವರು ರಚಿಸಿದ ಮೂಲನಿವಾಸಿ ಮುಕ್ತ ಭಾರತ ಪುಸ್ತಕ ಬಿಡುಗಡೆ ಕಾರ್ಯಕ್ರಮ ಉದ್ಘಾಟಿಸಿ ಮಾತನಾಡಿದ ಅವರು, ಭಾರತೀಯ ಇತಿಹಾಸವನ್ನು ಏಕಪಕ್ಷೀಯವಾಗಿ ಅರ್ಥೈಸುವ ಪ್ರವೃತ್ತಿಗೆ ಪ್ರಶ್ನೆ ಎತ್ತುವ ಈ ಕೃತಿ ಮೂಲನಿವಾಸಿ ಎಂಬ ಪರಿಕಲ್ಪನೆಯನ್ನು ಭಾವನಾತ್ಮಕ ಘೋಷಣೆಗಳ ಮಟ್ಟಕ್ಕೆ ಇಳಿಸದೆ ಅದರ ಹಿಂದೆ ಇರುವ ಇತಿಹಾಸಾತ್ಮಕ ಹಾಗೂ ರಾಜಕೀಯ ವಾದಗಳನ್ನು ವಿಶ್ಲೇಷಣಾತ್ಮಕವಾಗಿ ಪರಿಶೀಲಿಸಿದೆ ಎಂದು ಅವರು ಹೇಳಿದರು. ವಿಭಜನಾ ಮನೋಭಾವದ ಬದಲಿಗೆ ಸಂವಾದ ಮತ್ತು ಅಧ್ಯಯನದ ದಾರಿಯನ್ನು ತೋರಿಸುವ ಗುಣ ಈ ಕೃತಿಗೆ ವಿಶೇಷತೆ ತಂದಿದೆ ಎಂದು ಮೆಚ್ಚುಗೆ ವ್ಯಕ್ತಪಡಿಸಿದರು. ಈ ದೇಶದ ನಿರ್ಮಾಣ ಒಂದೇ ಸಂಸ್ಕೃತಿಯ ಫಲವಲ್ಲ, ಹಲವು ಸಂಸ್ಕೃತಿಗಳ ಸಂಯೋಜನೆಯ ಫಲವೆಂದು ದೃಷ್ಟಿಕೋನವನ್ನು ಲೇಖಕರು ಸ್ಪಷ್ಟವಾಗಿ ಪ್ರತಿಪಾದಿಸಿದ್ದಾರೆ. ಓದುಗರಲ್ಲಿ ವಿಮರ್ಶಾತ್ಮಕ ಮನೋಭಾವ ಬೆಳೆಸುವ ಸಾಮರ್ಥ್ಯ ಹೊಂದಿದೆ ಎಂದು ಅವರು ಅಭಿಪ್ರಾಯಪಟ್ಟರು. ಮೂಲ ನಿವಾಸಿ ಮುಕ್ತ ಭಾರತ ಅನ್ನತಕ್ಕಂಥ ಒಂದು ಈ ವಿಚಾರ ಧಾರೆ ಏನಿದೆ, ಎಂತೆಂಥ ಇತಿಹಾಸಕಾರರು ಆಗಿ ಹೋಗಿದ್ದಾರೆ, ಬಹಳಷ್ಟು ಜನ ಇತಿಹಾಸವನ್ನು ಬರೆದಿದ್ದಾರೆ. ಆದರೆ ಇದೊಂದು ವಿಶಿಷ್ಟವಾದಂಥ ಚಿಂತನೆ, ಬಹಳವೇ ವಿಶಿಷ್ಟವಾಗಿರ್ತಕ್ಕಂಥ ಚಿಂತನೆ. ಇತಿಹಾಸ ತಜ್ಞರನ್ನು ಸಹ ಕೆಲಕ್ಷಣ ಆಲೋಚನೆಯಲ್ಲಿ ತೊಡಗಿಸಿಕೊಳ್ಳುವುದಕ್ಕೆ ಕಾರಣಕರ್ತವಾಗಿರ್ತಕ್ಕಂಥ ಒಂದು ವಿಶ್ಲೇಷಣೆ. ಅದನ್ನು ಈ ಸಭಾಧ್ಯಕ್ಷರಾದಂಥ ಧರ್ಮೇಶ್ ಅವರು ಅದನ್ನು ಯಾವ ರೀತಿ ವಿಶ್ಲೇಷಣೆ ಮಾಡ್ತಾರೋ ನನಗಂತೂ ಗೊತ್ತಿಲ್ಲ. ಮೂಲ ನಿವಾಸಿ ಮುಕ್ತ ಭಾರತ ಎರಡು ದೃಷ್ಟಿಕೋನದಲ್ಲಿ ಆಲೋಚನೆ. ಈಗ ಜನಸಾಮಾನ್ಯರಿಗೆ ಮೂಲ ನಿವಾಸಿಗಳು ದ್ರಾವಿಡರು ಅನ್ನೋ ಕಲ್ಪನೆ ಬಂದ್ಬಿಡುತ್ತೆ ನೇರವಾಗಿ ಆಲೋಚನೆ ಮಾಡಿದಾಗ. ಮಕ್ಕಳು, ದೊಡ್ಡವರು, ಸ್ವಲ್ಪ ಓದಿರೋರು ಒಂದು ಸಮಾಜಕ್ಕೆ ಒಂದು ಸಂದೇಶವನ್ನು ಕೊಡುವಾಗ ಆ ರೀತಿಯ ಆಲೋಚನೆಗಳು ಬರ್ತದೆ. ಮುಸ್ಲಿಮರನ್ನ ದೃಷ್ಟಿಕೋನದಲ್ಲಿ ಇಟ್ಕೊಂಡು ಮುಸ್ಲಿಂ ಮುಕ್ತ ಭಾರತ ಅಂತ ನೇರವಾಗಿ ಅವರು ಹೇಳೋದಕ್ಕೆ ಹೋಗಿಲ್ಲ. ಮೂಲ ನಿವಾಸಿ ಮುಕ್ತ ಭಾರತದ ಅಭಿಪ್ರಾಯಗಳನ್ನು ಹಂಚ್ಕೊಳ್ಳೋದಕ್ಕೆ ಈ ಕೃತಿಯಲ್ಲಿ ಹೋಗಿದ್ದಾರೆ. ಈ ಕೃತಿಯ ಕೆಲವು ವಿಚಾರಗಳನ್ನು ನಾನು ನೋಡಿದ್ದೇನೆ, ಓದಿದ್ದೇನೆ. ಈ ದೇಶವನ್ನು ಸಾಂಸ್ಕೃತಿಕ ಬೃಹತ್ ಭಾರತ ಅಂತ ಹೇಳಿ ಕರಿತೀವಿ ನಾವು. ಹಲವು ಸಂಸ್ಕೃತಿಗಳು ಸೇರಿ ಈ ದೇಶ ಸೃಷ್ಟಿಯಾಗಿರ್ತಕ್ಕಂತಹದ್ದು. ಆಲೂರಿನ ಕನ್ನಡ ಉಪನ್ಯಾಸಕರಾದ ರೋಹಿತ್ ಅಗಸರವಳ್ಳಿ ಪುಸ್ತಕದ ಕುರಿತು ಮಾತನಾಡಿ, ಚರಿತ್ರೆಯ ದ್ವಂದ್ವಗಳನ್ನು ನಿವಾರಿಸುವ ಒಂದು ಪ್ರಯತ್ನ ಈ ಕೃತಿಯಲ್ಲಿ ಅಡಗಿದೆ ಎಂದು ಹೇಳಿದರು. ಚರಿತ್ರೆಯನ್ನ ಚರಿತ್ರೆಯಾಗಿ ಮಾತ್ರ ನಾವು ನೋಡಬೇಕು. ಚರಿತ್ರೆ ಮತ್ತು ಇತಿಹಾಸದ ಬಗ್ಗೆ ಸಾವಿರಾರು ತರಹದ ವ್ಯಾಖ್ಯಾನಗಳಿವೆ. ಭಾರತೀಯ ಚರಿತ್ರೆಯ ಸಂಗತಿಗಳು ಬೈನರಿಯಾಗಿ ನಮ್ಮ ಕಣ್ಣ ಮುಂದೆ ಕುಣಿಯುತ್ತಿವೆ ಎಂದರು. ಈ ಶೀರ್ಷಿಕೆಗೆ ಅವರು ಕೊಟ್ಟಿರೋ ಕಾರಣ ಬಹಳ ಸರಳ. ಎಲ್ಲಿ ನಿಮ್ನ ವರ್ಗದವರು ಮತಾಂತರ ಆಗಿ ಮುಸಲ್ಮಾನ ಧರ್ಮ ಅಥವಾ ಇಸ್ಲಾಂ ಧರ್ಮವನ್ನು ಸ್ವೀಕರಿಸಿದ್ರು, ಹಾಗಾಗಿ ಮೂಲದಲ್ಲಿ ಅವರು ಮೂಲ ನಿವಾಸಿಗಳಾಗಿದ್ದರು. ಹಾಗಾಗಿ ಇದು ಮೂಲ ನಿವಾಸಿಗಳು ಇಂದು ಮುಸಲ್ಮಾನರು. ಹಾಗಾಗಿ ಮೂಲ ನಿವಾಸಿಗಳನ್ನು ಹೊರತುಪಡಿಸಿ ಒಂದು ಸಮಾಜವನ್ನು ಕಲ್ಪಿಸ್ಕೊಳ್ಳೋದಕ್ಕೋ ಮತ್ತು ಬದುಕೋದಕ್ಕೋ ಅದು ಸಾಧ್ಯವಿಲ್ಲ ಅನ್ನುವ ರೀತಿಯ ಸಂಗತಿಗಳನ್ನು ಹೇಳ್ತಾರೆ. ಈ ಕೃತಿ ಬಹಳ ವ್ಯಾಪಕವಾದ ಹಲವು ಸಂಗತಿಗಳನ್ನು ಹೊಂದಿದೆ. ಅದನ್ನು ಅರ್ಥ ಮಾಡಿಸೋದಕ್ಕೆ ನಮ್ಮಲ್ಲಿ ಚರಿತ್ರೆಗೆ ಸಂಬಂಧಪಟ್ಟ ಹಾಗೆ ಇರುವ ಬ್ಲ್ಯಾಕ್ ಆ್ಯಂಡ್ ವೈಟ್ ಅಂತ ಕರಿತೀವಿ, ಬೈನರಿ ಬ್ಲ್ಯಾಕ್ ಆ್ಯಂಡ್ ವೈಟ್ ಚಿತ್ರಣ ಇದೆಯಲ್ಲ, ಒಳಿತು ಕೆಡಕು, ಇವನು ಒಳ್ಳೆಯವನು ಇವನು ಕೆಟ್ಟವನು ಅನ್ನುವ ಒಂದು ಪೂರ್ವ ನಿಶ್ಚಿತವಾದ ನಂಬಿಕೆ ಬಹಳ ಭಾರತೀಯರ ತಲೆಯಲ್ಲಿ ಇದೆ. ಸಾಹಿತಿ ಹಾಗೂ ಉಪನ್ಯಾಸಕಿ ಡಾಕ್ಟರ್ ಶಾಂತಾ ಅತ್ನಿ ಮಾತನಾಡಿ, ಮೂಲನಿವಾಸಿ ಮುಕ್ತ ಭಾರತ ಕೃತಿ ಬಹುತ್ವ ಸೌಹಾರ್ದತೆ ಸಾರುತ್ತದೆ. ಈ ದೇಶದಲ್ಲಿ ಪರಸ್ಪರ ನಂಬಿಕೆಗಳಿಂದ ಬದುಕಬೇಕು, ಕೆಡುಕುಗಳಿಂದ ದೂರ ಇರಬೇಕು, ಐಕ್ಯತೆಯೇ ನಮ್ಮ ಶಕ್ತಿ ಎಂದು ಹೇಳಿದರು. ಎಲ್ಲರೂ ಇವತ್ತು ಕೊನೆಯ ಮನೆಯ ದಾರಿನಲ್ಲಿ ಕ್ಯೂನಲ್ಲಿದ್ದೀವಿ. ಯಾವಾಗ ಎಲ್ಲಿ ಯಾವಾಗ ಹೋಗ್ತೀವಿ ಅಂತ ನಮಗೆ ಗೊತ್ತಿಲ್ಲ. ಇರೋವರೆಗೂ ಒಳ್ಳೆಯದಾಗಿ ಬದುಕಿದ್ದು, ಯಾರಿಗೂ ತೊಂದರೆ ಕೊಡ್ದಲೇ ಬದುಕಿದ್ದು, ಮನುಷ್ಯರಾಗಿ ಬದುಕಿದ್ರೆ ಸಾಕು. ಇವತ್ತು ನಮಗೆ ಅದೇ ದೊಡ್ಡ ಸಾಧನೆ. ನಮಗೀಗ
ಯಾವುದೇ ಮನುಷ್ಯನ ಕೊಲೆ ಮಾಡದೆ, ಅತ್ಯಾಚಾರ ಮಾಡದೆ, ಒಂದು ಮೋಸ ಮಾಡದೆ, ಒಂದು ಅನ್ಯಾಯ ಮಾಡದೆ, ಒಂದು ಸುಳ್ಳು ಹೇಳದೆ ಸಾದಾ ಸೀದಾ ಸರಳವಾದ ಬದುಕನ್ನು ಬದುಕೊಂಡು ಹೋದರೆ ಅದೇ ಒಂದು ಇವತ್ತು ದೊಡ್ಡ ಸಾಧನೆ ಅನ್ನೋದನ್ನು ನಾವಿವತ್ತು ಈ ಪುಸ್ತಕದ ಮುಖಾಂತರ ಅವರು ಹೇಳಿದ್ದಾರೆ. ಹಾಗಾಗಿ ನಮಗೆ ಮುಸ್ಲಿಮ್ಸ್ ಅಂತ ಹೇಳಿದ್ರೆ ಒಂದು ನಕಾರಾತ್ಮಕ ಭಾವನೆ ಯಾವಾಗಲೂ. ಓ ಮುಸ್ಲಿಮ್ಸಾ ಅಂದರೆ ಒಂದು ಅಸಡ್ಡೆ, ಓ ಇಷ್ಟೇನ, ಅವರು ಅಂದರೆ ಹೀಗ, ಅವನು ಅಂದರೆ ಆ ಥರ, ಅವನೊಬ್ಬ ಕೊಲೆಗಾರ, ಒಬ್ಬ ಸುಳ್ಳೇಳನು, ಆ ಥರ. ಈ ಒಂದು ಏನು ಒಂದು ನಕಾರಾತ್ಮಕ ಭಾವನೆ ಇದೆ, ಆ ಭಾವನೆನ ನಾವಿವತ್ತು ಬಿಡಬೇಕಾಗಿದೆ. ಮುಸ್ಲಿಮ್ಸ್ ಅಂತ ಅಂದರೆ ಎಲ್ಲರೂ ಏನು ಕೆಟ್ಟವ್ರು ಇರಲ್ಲ, ಎಲ್ಲರೂ ಒಳ್ಳೆಯವ್ರು ಇರ್ತಾರೆ. ಇವತ್ತು ನಾವು ಎಲ್ಲ ಧರ್ಮದಲ್ಲೂ, ಎಲ್ಲ ಜಾತಿಯಲ್ಲೂ, ಎಲ್ಲ ರೀತಿ ಜನಗಳನ್ನ ನೋಡ್ತೀವಿ. ಎಲ್ಲ ಜಾತಿ ಜನಾಂಗಗಳಲ್ಲೂ ಕೂಡ ಎಲ್ಲದನ್ನು ಕೂಡ ನಾವು ನೋಡ್ತಾ ಹೋಗ್ತೀವಿ. ಹಾಗಾಗಿ ನಾವೇನು ಮಾಡ್ತಾ ಹೋಗಬೇಕು ಅಂದರೆ ಬಹಳ ಪ್ರೀತಿಯಿಂದ, ಶಾಂತಿಯಿಂದ, ಏನು ಒಂದು ಅಹಿಂಸೆಯಿಂದ ನಾವು ಬದುಕಬೇಕು. ಇವತ್ತು ಏನು ನಾವು ಸಾವಿತ್ರಿಬಾಯಿ ಫುಲೆನ ನೆನಪು ಮಾಡ್ಕೊಳ್ತೀವಿ ಅಲ್ವಾ, ಈ ದೇಶದ, ಈ ಮಣ್ಣಿನ, ಈ ನೆಲದ ಮಹಿಳಾ ಶಿಕ್ಷಕಿ ಅಂತ. ಅದ್ರ ಜೊತೆ ಫಾತಿಮಾ ಶೇಖ್ ಅನ್ನೋರು ಒಬ್ಬರು ಮುಸ್ಲಿಂ ಮಹಿಳೆ ಇದ್ದರು ಅನ್ನೋದನ್ನು ನಾವು ಯೋಚನೆ ಮಾಡಬೇಕು. ಬರೀ ನೆಗೆಟಿವ್ ಆಗಿ ಒಂದೇ ಯೋಚನೆ ಮಾಡಬಾರ್ದು, ಅದನ್ನು ಕೂಡ ನಾವು ಯೋಚನೆ ಮಾಡಬೇಕು. ಒಟ್ಟಿನಲ್ಲಿ ಮುಸ್ಲಿಮ್ರಾಗ್ಬೋದು, ಈ ಭಾರತದ ಯಾವುದೇ ಮೂಲೆ ನಿವಾಸಿಗಳಾಗ್ಬೋದು, ಜಾತ್ಯತೀತವಾಗಿ, ಧರ್ಮಾತೀತವಾಗಿ ನಾವು ಬಾಳಿ ಬದುಕಬೇಕು. ನಾವೆಲ್ಲರೂ ಕೂಡ ಒಗ್ಗಟ್ಟಾಗಿ ಪ್ರೀತಿಯಿಂದ ನಾವು ಬದುಕಬೇಕು. ನಾವು ಇಷ್ಟು ಚೆನ್ನಾಗಿ ಬದುಕ್ತೀವಿ ಅಂದರೆ ನಮ್ಮಲ್ಲಿರೋ ಸೌಹಾರ್ದತೆಯಿಂದನೇ. ಆ ಒಂದು ಏನು ಪ್ರೀತಿ ಸೌಹಾರ್ದತೆ ನಮ್ಮೆಲ್ಲರ ನಡುವೆ ಇರಲಿ, ನಾವೆಲ್ಲರೂ ಒಗ್ಗಟ್ಟಾಗಿ ಹೋಗೋಣ. ಯಾವುದೇ ಧರ್ಮ, ಜಾತಿ, ಭಾಷೆ ಯಾವುದೇ ಇರಬಹುದು. ಮಲೆನಾಡು ಮೆಹಬೂಬು ತುಂಬ ಒಳ್ಳೊಳ್ಳೆ ಬುಕ್ಗಳನ್ನ ಬರೆದ್ರು. ಇದಕ್ಕಿಂತ ಮುಂದೆ ವ್ಯಸನ ಮುಕ್ತ ಭಾರತ ಅಂತ ಒಂದು ಪುಸ್ತಕ ಬರೆದ್ರು, ತುಂಬ ಚೆನ್ನಾಗಿತ್ತು ಆ ಬುಕ್ಕು. ಅದನ್ನು ಕಾಲೇಜ್ಗಳಲ್ಲಿ ಆ ಪುಸ್ತಕದ ಬಗ್ಗೆ ಒಂದು ಡೆಬಿಟ್ ಇಟ್ಟು ಮಕ್ಕಳಿಗೆ ಅದ್ರ ಬಗ್ಗೆ ಅದರಲ್ಲಿರುವಂತಹ ತತ್ವವನ್ನು ಹೇಳಿದರೆ ತಿಳ್ಕೊಳ್ಳೋಂಥದ್ದು ತುಂಬ ಇದೆ. ಮಲೆನಾಡವ್ರಿಗೆ ಒಂದು ಒಳ್ಳೊಳ್ಳೆ ವಿಚಾರಗಳಿದೆ, ಬಟ್ ಅದನ್ನು ಒಂದು ಅಕ್ಷರ ರೂಪಕ್ಕೆ ತರಬೇಕಾದ್ರೆ ಒಂದು ಫ್ರೇಮನ್ನು ಹಾಕ್ಕೊಂಡು ಇನ್ನೊಂದು ಚೂರು ಸಾಣೆ ಹಿಡಿದು ಆ ನುಡಿಗಳಿಗೆ ಒಂದು ಜೀವವನ್ನು ಕೊಟ್ಟರೆ ಇನ್ನೂ ಚೆನ್ನಾಗಿರುತ್ತೆ ಅಂತ ನನಗನ್ಸುತ್ತೆ. ಇನ್ನೂ ಅವರಿಂದ ಹೆಚ್ಚು ಪುಸ್ತಕಗಳು ಬರಲಿ ಮತ್ತು ಎಲ್ರಿಗೂ ಒಳ್ಳೆಯದಾಗಲಿ. ಕಾರ್ಯಕ್ರಮದ ಅಧ್ಯಕ್ಷತೆ ವಹಿಸಿದ್ದ ಸಿಐಟಿಯು ಜಿಲ್ಲಾಧ್ಯಕ್ಷ ಧರ್ಮೇಶ್ ಮಾತನಾಡಿ, ದೇಶ ಆಳುವ ಜನರಿಗೆ ಸೌಹಾರ್ದತೆಯ ಭಾರತ ಬೇಕಾಗಿಲ್ಲ, ಅಧಿಕಾರ ಮತ್ತು ಸಂಪತ್ತು ಕ್ರೋಢೀಕರಿಸಲು ಇಲ್ಲಸಲ್ಲದ ವಿಷಯಗಳನ್ನು ಚಾಲನೆಗೆ ಬಿಡುತ್ತಾರೆ ಎಂದರು. ಸ್ವಾತಂತ್ರ್ಯ ಪೂರ್ವದ ವಿಚಾರವನ್ನ ಇಂದಿನ ಸಂದರ್ಭದಲ್ಲಿ ಜನರ ಮೇಲೆ ಹೇರಿ ಜನರ ಚಿಂತನೆಯ ದಿಕ್ಕನ್ನು ಬದಲಾಯಿಸುವ ಮೂಲಕ ಅಧಿಕಾರವನ್ನ ಹಿಡಿಯಲು ಕೆಲವು ಸಂಘಟನೆಗಳು, ವ್ಯಕ್ತಿಗಳು ಮುಂದಾಗಿವೆ ಎಂದರು. ಸೊ ಇವತ್ತು ಯಾವುದೇ ದೇಶದಲ್ಲಿ ಕಾನೂನಿನ ಆಡಳಿತ, ಸಂವಿಧಾನ ಆಡಳಿತ ಬಂದ ಮೇಲೆ ಅದೆಲ್ಲವೂ ಕೂಡ ಹೋಗ್ಬೇಕಾಗುತ್ತೆ. ಸೊ ಆದರೆ ಈ ಸಮಸ್ಯೆ ಏನಿರೋದು ಇಲ್ಲಿ, ಇವತ್ತಿನ ಸಂವಿಧಾನದ ಆಡಳಿತದಲ್ಲೂ ಕೂಡ ಮತ್ತದೇ ಹಿಂಸೆಯನ್ನು, ಮತ್ತದೇ ಮೇಲು ಕೀಳಿನ ತಾರತಮ್ಯಗಳನ್ನು, ಮತ್ತದೇ ಅಸಮಾನತೆಯನ್ನು ಪ್ರತಿಪಾದಿಸ್ತಕ್ಕಂಥ ಶಕ್ತಿಗಳು ನಮ್ಮನ್ನು ಆಳ್ತಾ ಇದ್ದಾವೆ. ಅವರಿಗೆ ಈ ಸಮತೆಯ, ಸೋದರತೆಯ, ಭ್ರಾತೃತ್ವದ ಭಾರತ ಬೇಕಾಗಿಲ್ಲ, ಪ್ರಜಾಪ್ರಭುತ್ವದ ಭಾರತ ಬೇಕಾಗಿಲ್ಲ. ಹಾಗಾಗಿ ಪದೇ ಪದೇ ಅವರು ಹಿಂದಕ್ಕೆ ನಮ್ಮನ್ನು ಕರ್ಕೊಂಡು ಹೋಗಿ ನೋಡ್ತಾರೆ. ಭಾರಿ ವೇದ ಕಾಲ ಹಂಗಿತ್ತು, ಗುಪ್ತರ ಕಾಲದಲ್ಲಿ ಹಂಗಿತ್ತು, ವಿಜಯನಗರ ಕಾಲದಲ್ಲಿ ಹಾಗಿತ್ತು, ಮಹಮ್ಮದ್ ಗೋರಿ ಬಂದು ಹಾಳು ಮಾಡ್ದ, ಖಿಲ್ಜಿ ಬಂದು ಹಾಳು ಮಾಡ್ದ, ಅವ್ರು ಯಾರು ಬರೆದು ಹೋಗಿದ್ರೆ ಇದು ಭಾರಿ ಸುಂದರವಾಗಿರ್ತಿತ್ತು. ಈ ದೇಶದಲ್ಲಿ ಜಾತಿ ವ್ಯವಸ್ಥೆ ಇರಲಿಲ್ಲ, ಬ್ರಿಟಿಷರು ಬಂದು ಸೆನ್ಸಸ್ ಮಾಡಿ ಜಾತಿ ವ್ಯವಸ್ಥೆ ಕೊಟ್ಟಿದ್ದು, ಅಲ್ಲಿವರೆಗೂ ಯಾರಿಗೂ ಜಾತಿನೇ ಗೊತ್ತಿರಲಿಲ್ಲ. ಇವೆಲ್ಲ ಇದಾವಲ್ಲ. ಸೊ ಎಲ್ಲವೂ ಕೂಡ ಅವರು ಬೇಕು ಅಂತ ನಮ್ಮ ಮುಂದೆ ಇಡ್ತಾ ಇರ್ತಕ್ಕಂಥ ಒಂದು ಬೈನರಿಯ ಚರ್ಚೆಗಳು. ಅವರ ಅದರಿಂದ ಇರ್ತಕ್ಕಂಥ ರಾಜಕೀಯ ಆರ್ಥಿಕ ಉದ್ದೇಶಗಳೇ ಬೇರೆ ಇದೆ. ಈ ದೇಶದ ಸಂಪತ್ತನ್ನು ಕ್ರೋಢೀಕರಣ ಒಂದೇ ಕಡೆ ಅದನ್ನ ಕ್ರೋಢೀಕರಿಸ್ತಕ್ಕಂಥದ್ದು, ದೇಶದ ಜ್ಞಾನವನ್ನು ಒಂದೇ ಕಡೆ ಕ್ರೋಢೀಕರಿಸ್ತಕ್ಕಂಥದ್ದು, ಅಧಿಕಾರವನ್ನು ಕೇಂದ್ರೀಕರಣ ಮಾಡ್ತಕ್ಕಂಥದ್ದನ್ನೇ ಅವರ ಮುಖ್ಯವಾಗಿರ್ತಕ್ಕಂಥ ಉದ್ದೇಶ. ಹಾಗಾಗಿ ಪ್ರಜಾಪ್ರಭುತ್ವ ಅನ್ನುವಂಥದ್ದನ್ನೇ ಇವೆಲ್ಲವನ್ನು ವಿಕೇಂದ್ರೀಕರಣ ಮಾಡಬೇಕು ಅನ್ನುವಂಥದ್ದೇ ಪ್ರಜಾಪ್ರಭುತ್ವ ಅನ್ನುವಂಥದ್ದು ಅಥವಾ ಜನತಂತ್ರ ಅನ್ನುವಂಥದ್ದು. ಪುಸ್ತಕದ ಲೇಖಕ ಮಲ್ನಾಡ್ ಮೆಹಬೂಬ್ ಮಾತನಾಡಿ, ಕೆಲವು ವ್ಯಕ್ತಿಗಳು, ಸಂಘಟನೆಗಳು ಮುಸ್ಲಿಮರನ್ನ ಟಾರ್ಗೆಟ್ ಮಾಡಿ ದೇಶದ ಎಲ್ಲಾ ಕೆಡುಕುಗಳಿಗೆ ಮುಸ್ಲಿಮರೇ ಕಾರಣ ಎಂದು ವಾದಿಸುತ್ತಾರೆ. ಈ ಮೂಲಕ ಮುಸ್ಲಿಂ ಮುಕ್ತ ಭಾರತ ಎಂಬ ವಿಷಯವನ್ನ ಆಗಾಗ ಕೆಣಕುತ್ತಾರೆ. ಇಂಥ ವಿಕೃತ ವಿಚಾರಧಾರೆ ಅಂತ್ಯವಾಗಬೇಕು ಎಂಬ ಉದ್ದೇಶದಿಂದ ಈ ಪುಸ್ತಕ ರಚಿಸಲಾಯಿತು ಎಂದು ಹೇಳಿದರು. ಮುಸ್ಲಿಮರ ಬಗ್ಗೆ ತಪ್ಪು ಕಲ್ಪನೆ ಹೋಗಲಾಡಿಸುವ, ಜ್ಞಾನದ ಕೊರತೆಯಿಂದ ಪ್ರಶ್ನಿಸುವವರಿಗೂ ಉತ್ತರವಾಗಬೇಕು ಮತ್ತು ದ್ವಂದ್ವಗಳು ಕೊನೆಯಾಗುವ ಕಲ್ಪನೆ ಈ ಕೃತಿ ರಚನೆ ಮುಖ್ಯ ಉದ್ದೇಶವಾಗಿದೆ ಎಂದರು. ಭಾರತದಲ್ಲಿ ಮುಸ್ಲಿಮರು ಇಲ್ಲದಂತಹ ಸಂದರ್ಭ ಇತ್ತು. ಆ ಸಂದರ್ಭದಲ್ಲಿ ಎಲ್ಲವೂ ಶಾಂತಿಯಿಂದ ಇರಲಿಲ್ಲ ಎನ್ನುವುದಕ್ಕೆ ಇತಿಹಾಸ ಸಾಕ್ಷಿಯಾಗಿದೆ. ಇಂದಿನ ಪರಿಸ್ಥಿತಿಗೆ ಹೋಲಿಸಿದರೆ ಇಂದು ನಾವು ಅತ್ಯಂತ ಶಾಂತಿಯಿಂದ ಇದ್ದೇವೆ. ಇದಕ್ಕೆ ಸರ್ವಧರ್ಮದ ಸೌಹಾರ್ದತೆ ಕಾರಣ ಎಂದರು. ಮತ್ತೆ ಮುಖ್ಯವಾಗಿ ನಾನು ಹೇಳೋದಕ್ಕೆ ಬಯಸಿದ್ದೇನಪ್ಪ ಅಂತ ಪುಸ್ತಕದ ಒಳಗಡೆ, ಗತಕಾಲದಲ್ಲಿ ಎಲ್ಲೋ ನಡೆದೋಗಿರುತ್ತೆ ಒಂದು ಘಟನೆ ಯಾವಾಗಲೂ ನಡೆದೋಗಿದೆ ಇತಿಹಾಸದ ಒಳಗಡೆ.
ಅದನ್ನು ಇವತ್ತಿಗೆ ಇಟ್ಕೊಬಿಟ್ಟು ಅದಕ್ಕೆ ನೀವು ವಿಮರ್ಶೆ ಮಾಡಿ ಅದಕ್ಕೆ ನೀನು ಮಹಬೂಬ್ ಕಾರಣ ಅಂತ ಹೇಳೋದಿದೆಯಲ್ಲ ಅದು ದೊಡ್ಡ ಅಪರಾಧ ಅಂತ ಹೇಳಿ ಅಂತ. ಅದಕ್ಕೂ ನಮಗೂ ಸಂಬಂಧನೇ ಇಲ್ಲ. ಆ ಸಂದರ್ಭದಲ್ಲಿ ಅವನು ಏನು ಮಾಡಿರ್ತಾನೆ ಏನು. ಇಂದಿರಾ ಗಾಂಧಿಗೆ ಅವರು ಸಿಕ್ಕರು ಗುಂಡು ಹೊಡೆದ್ರು, ರಾಜೀವ್ ಗಾಂಧಿಗೆ LTTಗಳು ಹೊಡೆದ್ರು, ಅದು ಇತಿಹಾಸದಲ್ಲಿ ನಡೆದೋಗಿದೆ. ಅದಕ್ಕೆ ಸಿಕ್ಕರು ಕಾರಣ, ಇದಕ್ಕೆ ತಮಿಳರ ಕಾರಣ, ಅವತ್ತು ಔರಂಗಜೇಬನ್ನು ಮಾಡೋದಕ್ಕೆ ಅದು ನಾನು ಕಾರಣ ಅಂತ ಹೇಳಿದ್ರೆ ಅದಕ್ಕೆ ಅರ್ಥನೇ ಇಲ್ಲ ಅಂತ ಹೇಳಿದೆ. ಪಾಠವನ್ನು ಕಲಿಬೇಕು ನಾವು ಅಷ್ಟೇ. ಇತಿಹಾಸದಲ್ಲಿ ಇಂತಹ ಘಟನೆಗಳು ನಡೆದ್ರೆ ಅದಕ್ಕೆ ನಮ್ಮ ಮೇಡಮ್ ಅವ್ರು ಹೇಳ್ತಾ ಇದ್ರು, ನನ್ನ ಜನಾಂಗದ ಒಬ್ಬ ವ್ಯಕ್ತಿ ಒಂದು ಮಗುವಿನ ಮೇಲೆ ಅತ್ಯಾಚಾರ ನಡೆದ್ರೆ ಅದಕ್ಕೆ ಹೊಣೆಗಾರಿಕೆ ನನಗೆ ಮಾಡ್ತಾರೆ ಅನ್ನೋದು ಇತಿಹಾಸ ನನಗೆ ಕಲಿಸಿದೆ, ಈಗಾಗಲೇ ಕಲಿಸಿದೆ. ಸಿಕ್ಕರ ಮೇಲೆ ಸಿಕ್ಕಿದ ಕಡೆಗಳೆಲ್ಲ ಅವ್ರನ್ನ ಹೊಡೆದಾಕೋರು, LTTಗಳ ದಾಳಿ ಆಯಿತು. ಮುಸಲ್ಮಾನರ ಮೇಲೆ ಯಾಕಾಗ್ತಿದೆ ಅಂತ ಇಂತಹ ಘಟನೆಗಳು ನಡೆದಿದ್ದಾವೆ. ಆ ತಪ್ಪುಗಳನ್ನು ನಾನು ಮಾಡಬಾರ್ದು ಅಂತ, ಈ ತಪ್ಪುಗಳನ್ನು ನಾನು ಮಾಡಿದ್ರೆ ಅದು ತುಂಬ ಸಮಾಜದ ಮೇಲೆ ಪರಿಣಾಮ ಬೀಳುತ್ತೆ, ಅದು ಮಾಡಬಾರ್ದು ಅಂತ ಇತಿಹಾಸನ ಕಲಿಸ್ಕೊಡ್ತೇವೆ ಅಂತ. ಅದಕ್ಕೆ ಮತ್ತು ಮುಖ್ಯವಾಗಿ ನಾನು ಮಾತನ್ನು ಮುಗಿಸ್ತೇನೆ. ಈ ಪುಸ್ತಕವನ್ನು ಯಾಕೆ ನಾನು ಬರೆದೆ ಅಂತ ಹೇಳಿದರೆ, ನಮ್ಮ ಜನಾಂಗಕ್ಕೆ ಈ ವಿದ್ಯೆ ಇದೆ, ಎಜುಕೇಷನ್ ಇದೆ, ಓದ್ತಾ ಇದ್ದಾರೆ, ಇಲ್ಲ ಅಂತಲ್ಲ, ಮುಸ್ಲಿಂ ಜನಾಂಗ ಓದ್ತಾ ಇದ್ದಾರೆ, ಆದರೆ ಎಜುಕೇಟೆಡ್ ಆಗಿಲ್ಲ ಅಂತ. ಇದು ನನ್ನ ಆಪಾದನೆ ಅಲ್ಲ, ಆದರೆ ಎಜುಕೇಟೆಡ್ ಆಗಿಲ್ಲ ಅಂತ. ಇಂಜಿನಿಯರು ಓದ್ತಾರೆ, ಏನೇನೋ ಓದ್ತಾರೆ, ಆದರೆ ಪ್ರಸಕ್ತ ಸಂದರ್ಭದಲ್ಲೇ ಯಾರೋ ಒಬ್ಬ ಜನಾಂಗೀಯವಾಗಿ ಪ್ರಶ್ನೆ ಮಾಡಿದ ಅದಕ್ಕೆ ಅವನಿಗೆ ಉತ್ತರ ಹೇಳುವಂಥ ಸಾಮರ್ಥ್ಯ ಶಕ್ತಿ ಅವನ ಇರೋದಿಲ್ಲ ಅಂತ. ಅದಕ್ಕೋಸ್ಕರ ಕನಿಷ್ಠ ಕೆಲವು ಪುಸ್ತಕಗಳನ್ನು ನೀವು ಓದ್ಕೊಂಡ್ರೆ, ಕೆಲವು ವಿಚಾರಗಳನ್ನು ನೀವು ತಿಳ್ಕೊಂಡ್ರೆ ಅವನ್ನ ಹೇಳೋದಕ್ಕೆ ಆಗುತ್ತೆ ಅಂತೇಳಿ. ಯಾಕೆಂತ ಹೇಳಿದ್ರೆ ಅವ್ರ ಕೆಲಸನೇ ಮುಸಲ್ಮಾನರ ಮೇಲೆ ವಿರೋಧ ಮಾಡೋದು ಅಂತ ಹೇಳಿ ನಾವು ಸುಮ್ಮನೆ ಇದ್ದರೆ ಇದು ನಿರಂತರವಾಗಿ ಇದೇ ರೀತಿ ಮುಂದುವರಿತಾ ಇರುತ್ತೆ. ನನ್ನ ಮೇಲೆ ಆಪಾದನೆಗಳು ಬಂದಾಗ ಹೌದು ನಾನು ಆ ಥರ ಅಲ್ಲಪ್ಪ, ನಾನು ಒಳ್ಳೆಯವನು ಅಂತ ಹೇಳುವಂಥ ಕನಿಷ್ಠ ಪ್ರಯತ್ನವನ್ನು ಆ ಜನಾಂಗ ಮಾಡಲೇಬೇಕು. ಆ ಜನಾಂಗ ಮಾಡದಲ್ಲೇ ಇದ್ದರೆ ನಿರಂತರವಾಗಿ ಆ ಆಪಾದನೆ ಅವ್ರ ಮೇಲೆ ಇದ್ದೇ ಇರುತ್ತೆ. ಬಟ್ಟೆಗೆ ಕೊಳೆಯಾದರೆ ಅದರ ತೊಳೆಯುವಂಥ ಕೆಲಸಗಳನ್ನು ಮಾಡಲೇಬೇಕು. ಮಾಡಲಿಲ್ಲ ಅಂತ ಹೇಳಿದ್ರೆ ಆ ಕರೆಗಳು ಅದೇ ರೀತಿ ಉಳ್ಕೊಳ್ತವೆ. ಹಾಗಾಗಿ ತಿಳಿದುಕೊಳ್ಳುವಂಥ ಪ್ರಯತ್ನವನ್ನು ಈ ಸಮಾಜ ಮಾಡಬೇಕು ಅಂತ. ಮತ್ತೊಂದು ದೃಷ್ಟಿಕೋನದಲ್ಲೇ ಈ ಪುಸ್ತಕವನ್ನು ಯಾರು ಹಿಂದುತ್ವವಾದಿಗಳಿದ್ದಾರೆ, ಮುಸಲ್ಮಾನ್ ಮುಕ್ತ ಭಾರತಗಳಾಗಬೇಕು ಅಂತ ಯಾರು ಬಯಸ್ತಾರೆ ಅವರು ಕೂಡ ಈ ವಿಚಾರಗಳನ್ನ ತಿಳ್ಕೊಂಡಾಗ ಹೌದು ನಾನು ತಿಳ್ಕೊಂಡಿರೋದು, ನನಗೆ ಹೇಳ್ಕೊಟ್ಟಿದ್ದು, ನಾನು ನೋಡ್ತಾ ಇರೋದು ತಪ್ಪು, ಆ ಥರ ಇಲ್ಲ, ವಾಸ್ತವನೇ ಬೇರೆ ಇದೆ, ಅದನ್ನು ತಿಳ್ಕೊಳ್ಳಿ ಅಂತಲೂ ಕೂಡ ಈ ಪುಸ್ತಕವನ್ನು ಕೂಡ ನಾನು ಬರೆಯೋದಕ್ಕೆ ಪ್ರಯತ್ನ ಪಟ್ಟಿದ್ದೇನೆ. ಎರಡು ಕಡೆಯವರು ಕೂಡ ಮಾಡಬೇಕು ಅಂತ ಉದ್ದೇಶ ಇಷ್ಟೇ. ಭಾರತ ಇದೆಯಲ್ಲ ಅದು ನಮ್ಮ ಎಲ್ಲರ ಭಾರತ, ಇದು ಬಹುತ್ವ ಭಾರತ, ಇದು ಯಾವುದೇ ವ್ಯಕ್ತಿಗಳ ಭಾರತ ಅಲ್ಲ. ಮೊದಲನೇದಾಗಿ ಮೂಲ ನಿವಾಸಿ ಮುಕ್ತ ಭಾರತ ಅಂತ ಟೈಟ್ಲ್ ಯಾಕಪ್ಪ ಕೊಟ್ಟಿದ್ದೀವಿ ಅಂದರೆ ನಮಗೆ ಒಂದು ಸತ್ಯ ಗೊತ್ತಿಲ್ಲ, ನಾವುಗಳೇ ಇಲ್ಲಿಯ ಮೂಲ ನಿವಾಸಿಗಳು ಅಂತ. ನಮ್ಮಲ್ಲಿ ಎಷ್ಟೋ ಜನ ಗೊತ್ತಿಲ್ಲ, ಎಲ್ಲೋ ಅರಬಿನ ಪಳೆಯುಳಿಕೆಗಳು ನಾವು ಅಂತ ತಿಳ್ಕೊಂಡಿರೋ ಮನಸ್ಥಿತಿಗಳು ಕೂಡ ಇದ್ದಾವೆ. ಅಲ್ಲ, ಈ ದೇಶದ 99% ಮುಸಲ್ಮಾನರು ಯಾವುದೇ ಒಂದು ಕಾರಣಕ್ಕೆ ಧರ್ಮಾಂತರವಾಗಿ ಮುಸಲ್ಮಾನರಾಗಿ ಪರಿವರ್ತನೆ ಆಗಿರೋರು, ಮತಾಂತರ ಅನ್ನೋಕ್ಕಿಂತ ಧರ್ಮಾಂತರ ಆಗಿರುವಂಥವರು ಎಲ್ಲರೂ ಕೂಡ, ನಾವು ಕೂಡ ಇಲ್ಲಿ ರೋಹಿತ್ ಆಗಿರ್ಬೋದು, ಧರ್ಮೇಶ್ ಆಗಿರ್ಬೋದು, ಶಾಂತ ಅತ್ನಿ ಆಗಿರ್ಬೋದು, ನಾಗರಾಜ್ ಯಾರೇ ಆಗಿರ್ಬೋದು, ಎಲ್ಲರ DNA ಎಲ್ಲೋ ಒಂದು ಕಡೆ ಹೊಂದ್ಕೋತವೆ. ನಾವೆಲ್ಲರೂ ಕೂಡ ಇಲ್ಲಿ ಮೂಲ ನಿವಾಸಿಗಳೇ, ನಾವೆಲ್ಲರೂ ಕೂಡ ಈ ದೇಶದವರೇ ಅಂತ. ಹಾಗಾಗಿ ನಮ್ಮನ್ನು ಈ ಪ್ರಶ್ನೆ ಮಾಡುವಂಥ ಹಕ್ಕು, ನಮ್ಮ ದೇಶ ಪ್ರೇಮವನ್ನು ಮೌಲ್ಯಮಾಪನ ಮಾಡುವಂಥ ಹಕ್ಕು ಯಾರಿಗೂ ಇಲ್ಲ. ನಾವು ಈ ದೇಶದ ಮೂಲ ನಿವಾಸಿಗಳು ಅನ್ನೋದನ್ನು ಈ ಪುಸ್ತಕದ ಮೂಲಕ ಹೇಳ್ತಾ, ಯಾರು ನಿಮ್ಮನ್ನು ಪ್ರಶ್ನೆ ಮಾಡಿದ್ರೆ ಇಲ್ಲಿ ಇದನ್ನು ಓದಿ ನೋಡಿ ಅವರಿಗೆ ಹೇಳಿ, ನಿಮಗೆ ಕಂಡು ಬರುವಂಥ ಇಲ್ಲಿಂಥ ವಿಚಾರಗಳನ್ನು ಹೇಳಿ ತಮ್ಮನ್ನು ತಾವು ಸಮರ್ಥನೆ ಮಾಡ್ಕೊಳ್ಳಿ. ನೀನು ಹೇಳ್ತಿರೋದು ಸುಳ್ಳು, ನಿನಗೆ ಗೊತ್ತಿಲ್ಲ, ನೀನು ಯಾರು ಹೇಳ್ಕೊಟ್ಟಿದ್ದನ್ನು ಹೇಳ್ತಾ ಇದೆಯಾ, ನೀನು ವಾಟ್ಸಪ್ ಯೂನಿವರ್ಸಿಟಿನ ನೋಡಿಕೊಂಡು ಅಥವಾ ಸುಳ್ಳು ಬರೆದಂಥ ಇತಿಹಾಸವನ್ನು ನೀನು ನೋಡಿಕೊಂಡು ನಮ್ಮ ಮೇಲೆ ಹೇಳ್ತಾ ಇದೆಯಾ. ಭೀಮಾ ವಿಜಯ ಪತ್ರಿಕಾ ಸಂಪಾದಕ ನಾಗರಾಜ್ ಹೆತ್ತೂರ್ ಸ್ವಾಗತಿಸಿದ್ರು. ನಮ್ಮ ಹಾಸನ ಟಿವಿ ಮುಖ್ಯಸ್ಥ ತೌಫಿಕ್ ಅಹಮದ್ ಆಶಯ ನುಡಿಯನ್ನ ಮಾತನಾಡಿದ್ರು. ಪ್ರಕಾಶಕ ಮೊಹಮ್ಮದ್ ಅಜರುದ್ದೀನ್ ವೇದಿಕೆಯಲ್ಲಿ ಉಪಸ್ಥಿತರಿದ್ದರು. ಚಾಂದಿನಿ ಕಾರ್ಯಕ್ರಮ ನಿರೂಪಿಸಿದ್ರು.